ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಸೋಮವಾರ, ಟೈಮ್ ಬಂದುಬಿಟ್ಟು ಬೆಳಗ್ಗೆ 7:45 ಆಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ನಮ್ಮ ಗುಂಡ ಕೂಡ ಮಲ್ಕೊಂಡಿದ್ದ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ ಟೈಮ್ ಅಂತೂ ನಿಜವಾಗ್ಲೂ ಎದ್ದೇಳೋದಕ್ಕೆ ಆಗೋದಿಲ್ಲ. ಆಮೇಲೆ ಒಂದು 12 ಗಂಟೆ 1 ಗಂಟೆಯಿಂದ ಮತ್ತೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗಂತೂ ಸದ್ಯಕ್ಕೆ ಬೆಳಗಿನ ಜಾವ ಅಂತೂ ಇನ್ನೂ ಚಳಿನೇ ಇದೆ. ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ಚಳಿಯೇ ಇರುತ್ತಲ್ವ. ಹಾಗಾಗಿ ನಾನು ಬಂದುಬಿಟ್ಟು ದುರ್ಗಕ್ಕೆ ಹೋಗ್ಬೇಕಿತ್ತು. ಇವತ್ತು ಚಿತ್ರದುರ್ಗಕ್ಕೆ ರೆಡಿ ಆಗಿದ್ದೆ. ಬೆಳಗ್ಗೆ 8:15 ಬಸ್ ಇತ್ತು. 8:15 ಬಸ್ಗೆ ಹೋಗೋಣ ಅಂತ ಹೇಳಿ ಮಲ್ಕೊಳ್ಳಿ, ಅವನು ಮತ್ತೆ ಎದ್ದರೆ ಆಟ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವ್ನು ಹಂಗೆ ಸ್ವಲ್ಪ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮತ್ತು ಹಂಗೆ ತಟ್ಟಿ ಮಲಗಿಸ್ದೆ. ನಾನು ಕೂಡ ರೆಡಿ ಆಗಿಬಿಟ್ಟು ಹೊರಟಿದ್ದೀನಿ ಹೋಗ್ಬೇಕಂತ. ಇವತ್ತು ಬಂದುಬಿಟ್ಟು ನಾನು ಇದಕ್ಕೆ ನಗರಸಭೆಗೆ ಹೋಗಬೇಕಿತ್ತು, ಕೆಲಸ ಇತ್ತು, ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಗುಂಡೊಂದು ಬರ್ತ್ ಸರ್ಟಿಫಿಕೇಟಲ್ಲಿ ಕೋಡ್ ಹಾಕಿರಲಿಲ್ಲ. ಆ ಕೋಡ್ ನಂಬರ್ ಮಿಸ್ ಆಗಿತ್ತು. ನಾವು ಕೂಡ ನೋಡ್ಕೊಂಡಿರಲಿಲ್ಲ, ನೀಟಾಗಿ ಅಬ್ಸರ್ವ್ ಮಾಡಲಿಲ್ಲ ಅದನ್ನು. ಮತ್ತು ಮೊನ್ನೆ ನಾವು ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋಗ್ಬೇಕಾದ್ರೆ ಅವ್ರು ಹೇಳಿದರು ಹೋಗ್ಬಿಟ್ಟು ಹಿಂಗೆ ಕೋಡ್ ಹಾಕ್ಸ್ಕೊಬರ್ಬೇಕಂತೇಳಿ. ಅದು ಹಾಕ್ಸ್ಕೊಬರೋವರೆಗೂ ಮತ್ತೆ ಇದು ಆಧಾರ್ ಕಾರ್ಡ್ ಬರೋದಿಲ್ಲ ಅಂತ ಹೇಳಿದರು. ಏನಾದರೂ ಒಂದು ಮಿಸ್ ಆಗೇ ಆಗುತ್ತೆ ನಿಜವಾಗ್ಲೂ. ಎಲ್ಲ ಫಸ್ಟ್ಗೆ ನಾವು ಮಾಡಿಸ್ಬೇಕಾದ್ರೆ ನೀಟಾಗಿ ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದರೆ ಈ ಥರ ಓಡಾಡಬೇಕಾಗುತ್ತೆ. ಬೇಗ ಹೋಗಿರೋ ಕೆಲಸ ಬೇಗ ಆದ್ರಂತೂ ಪರವಾಗಿಲ್ಲ. ಆಗೋದಿಲ್ಲ, ಮತ್ತು ಸತಾಯಿಸ್ತಾರೆ, ಓಡಾಡಿಸ್ತಾರೆ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ನಮಗೂ ಕೂಡ. ಅದಕ್ಕೋಸ್ಕರ ಸೀದಾ ನಮ್ಮ ಅಕ್ಕರ ಮನೆ ಹತ್ರ ಬಂದೆ ನಾನು. ನಮ್ಮ ಅಕ್ಕರು ಕೂಡ ಹೊರಟಿದ್ರು. ಅವ್ರು ಬಂದುಬಿಟ್ಟು ಬುಜ್ಜಮ್ಮನ ಬಿಟ್ಟು ಬರೋದಕ್ಕೆ ನಮ್ಮ ಅಕ್ಕ ರೆಡಿ ಆಗಿದ್ದರು. ಬುಜ್ಜಮ್ಮನ ಹಾಸ್ಟೆಲ್ಗೆ ಬಿಟ್ಟು ಬರ್ಬೇಕಂತೇಳಿ. ಹೆಂಗಿದ್ರು ಕೂಡ ಹೋಗ್ತೀವಲ್ವ, ಒಂದೇ ಬಸ್ಸಿಗೆ ಹೋಗೋದು. ನಾನು ಆ ಕಡೆ ಹೋಗ್ತೀನಿ, ಇವ್ರು ಈ ಕಡೆ ಹಿರಿಯೂರು ಸೈಡ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದಿದ್ದೆ. ಅಲ್ಲೇ ಇದ್ರಂತೂ ನಮ್ಮ ಗುಂಡ ಎದ್ಬಿಟ್ಟು ಆಟ ಮಾಡ್ತಾನೆ ಅಂತ ಹೇಳಿ ಬೇಗನೆ ಬಂದೆ. ನಮ್ಮ ಅಕ್ಕನ ಬೀರುವೆ ನೋಡ್ಬೋದು, ಎಷ್ಟು ಚೆನ್ನಾಗಿ ಇಟ್ಕೊತಾರೆ ನೀಟಾಗಿ. ನಮ್ಮ ಬುಜ್ಜಮ್ಮ ಬಂದ್ರಂತೂ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಕಿತ್ತು ಹಾಕ್ತಾನೆ ಇರ್ತಾಳೆ. ಅದಕ್ಕೆ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೀಟಾಗಿ ಜೋಡಿಸಿರ್ತಾರೆ ನಮ್ಮ ಅಕ್ಕ ಒಬ್ಬರೇ ಇದ್ರಂತೂ. ಮನೇಲಿ ಎಲ್ಲರೂ ಕೂಡ ನಮ್ಮ ರೋಜರವರೆಲ್ಲ ಕೂಡ ಇಲ್ಲೇ ಇದ್ದಾರೆ, ಅಂದರೆ ನಮ್ಮ ಮಾಮನ ಸೊಸೆ ಅವರೆಲ್ಲ ಕೂಡ. ಹಾಗಾಗಿ ತೆಗಿತಾ ಇರ್ತಾರೆ, ಆಗ್ತಾ ಇರ್ತಾರಲ್ವ, ಒಂದು ಸ್ವಲ್ಪ ಇದಾಗ್ತಾ ಇರುತ್ತೆ. ಫೈನಲಿ ಹೊರಟು ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಹೇಳಿ. ಮತ್ತೆ ಬಸ್ ಬರೋ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 8:15 ಆಗಿತ್ತು ನಾವು ಮನೆ ಬಿಡಬೇಕಾದ್ರೆ. 8:15ಕ್ಕೆ ಬಿಟ್ಟರೆ 8:15ಗೆ ಬಸ್ ಬಂದುಬಿಡುತ್ತೆ. ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬುಜ್ಜಮ್ಮ ಇವಾಗ ಹೋದವಳು, ಮತ್ತು ನೆಕ್ಸ್ಟು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡೇ ಬರೋದವಳು. ಯುಗಾದಿ ಹಬ್ಬಕ್ಕೆ ಕೂಡ ಬರ್ತಾಳೆ ಇಲ್ಲ ಗೊತ್ತಿಲ್ಲ. ಮೊನ್ನೆ ನಾವು ಉಚ್ಚಂಗಿ ಗುಡ್ಡಕ್ಕೆ ಹೋಗಿದ್ವಲ್ವ, ಆವಾಗ ಕರ್ಕೊಬಂದಿತ್ತು ನಮ್ಮ ಅಕ್ಕ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಬೆಳಗ್ಗೆನೇ ತುಂಬ ಜನ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಎಲ್ಲ ನೋಡ್ತಾ ಇರ್ತಾರೆ, ಫೋನ್ ಇಟ್ಕೊಂಡೆ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ನಾನು. ಫೈನಲಿ ನಾವು ಚಳ್ಳಕೆರೆಗೆ ಬಂದು ಚಳ್ಳಕೆರೆಯಿಂದ ಮತ್ತೆ ದುರ್ಗಕ್ಕೆ ಬಂದ್ವಿ. ಸದ್ಯ ನಾನು ಅದೃಷ್ಟ ಇವತ್ತು ಬಂದುಬಿಟ್ಟು ನಮಗೆ ಅನಿತಕ್ಕ ಸಿಕ್ತು ಜೊತೆಗೆ. ಅನಿತಕ್ಕ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಆ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ಅನಿತಕ್ಕ ಇಬ್ಬರು ಕೂಡ ನಗರಸಭೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನಾನು 2014ರಲ್ಲೇ ಲಾಸ್ಟು ನಾನು ದುರ್ಗಕ್ಕೆ ಬಂದಿರೋದು, ಮತ್ತು ಇವತ್ತು ಬರ್ತಾಯಿದ್ದೀನಿ. ಅಂದರೆ ಈ ಕಡೆ ಸೈಡೆಲ್ಲ ಕೂಡ ಇವತ್ತೇ ಬರ್ತಾ ಇರೋದು. ನಗರಸಭೆಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು, ಸದ್ಯ ಹೋಗಿರೋ ಕೆಲಸ ಆಯಿತು. ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ದೀವಿ. ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮೂರಿಗೆ ಡೈರೆಕ್ಟಾಗಿ ಬಸ್ ಸಿಗುತ್ತೆ ಇಲ್ಲಿ, ದುರ್ಗದ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ರೆ ಪಕ್ಕ ಸಿಗುತ್ತೆ ಬಸ್ಸು. ಟೈಮಿಂಗ್ಸ್ ಕೂಡ ಗೊತ್ತಿತ್ತಲ್ಲ, ನಾವು ಹೋಗೋಣ ಅದೇ ಬಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಕ್ಕ ಬೇಗ ಬರ್ತಾಯಿದ್ದೀವಿ. ಇವತ್ತು ಸೋಮವಾರ ಬೇರೆ ಸಂತೆ, ದುರ್ಗದ ಸಂತೆ ಅಲ್ವಾ. ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ದಿನ ಆಯಿತು, ಎಷ್ಟು ವರ್ಷಗಳಾಯಿತು ನಾನು ನೋಡಿಬಿಟ್ಟು. ತುಂಬ ಖುಷಿ ಆಯಿತು ನನಗೆ. ಅಕ್ಕನ ಜೊತೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಎಷ್ಟು ವರ್ಷ ಆಯ್ತಕ್ಕ ನಾನು ನೋಡಿಬಿಟ್ಟು ಇವತ್ತು ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾವು ದುರ್ಗದಲ್ಲಿ ಡೆಲಿವರಿಗೆ ಹೋಗಿದ್ದೆ ಅಷ್ಟೇ, ಮತ್ತು ಇವತ್ತು ಹೋಗ್ತಾ ಇದ್ದೀನಿ. ಒಂಥರ ಖುಷಿ. ಡೆಲಿವರಿ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀವಿ, ಹಾಸ್ಪಿಟಲಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಬರ್ತೀವಿ. ಇಲ್ಲಿ ಒಂದು ದಿನವೂ ನಾನು ಈ ಥರ ಸುತ್ತಾಡಿಲ್ಲ, ಹೋಗಿಲ್ಲ, ನೋಡಿಲ್ಲ ಏನು ಕೂಡ. ಎಲ್ಲ ಹಳೆದೆಲ್ಲ ನೆನಪು ಬರ್ತಾಯಿತ್ತು, ಕಾಲೇಜ್ ದಿನಗಳು. ಮತ್ತು ನಾವು ಊರಿಗೆ ಬರಬೇಕಂದ್ರೆ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಬಸ್ ಹತ್ಕೊಂಡು ಬರ್ತಾಯಿದ್ವಿ. ಅದೆಲ್ಲ ನೆನಪಾಗ್ತಾ ಇತ್ತು ನನಗೆ. ಫೈನಲಿ ಬಸ್ ಕೂಡ ಇತ್ತು ಅವಾಗ ತಾನೇ. ಬಸ್ ಯಾರೂ ಇರಲಿಲ್ಲ, ನಾವಿಬ್ಬರೇ ಫಸ್ಟ್ ಹತ್ತಿದ್ದು. ಬಿಸಿಲಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿಂದ ನಡ್ಕೊಬರೋಷ್ಟೊತ್ತಿಗೆ ಮುಖಗಳೆಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಅನಿತಕ್ಕ ಹೇಳ್ತಾ ಇತ್ತು, ಮುಖೆಲ್ಲ ಎಷ್ಟು ಕಪ್ಪಾಗಿಬಿಟ್ಟಿದೆ ಅಂತ ಹೇಳಿ. ಇರಲಿ ಬಿಡಕ್ಕ, ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಸಿವಾಗಿತ್ತು. ಚಿಕ್ಕಮ್ಮ ಬೆಳಗ್ಗೆ ನುಗ್ಗೆ ಸೊಪ್ಪು ಪಲ್ಯ ಮುದ್ದೆ ಮಾಡಿದ್ರಲ್ವ, ಸ್ವಲ್ಪ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಫಸ್ಟ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಟೀ ಒಳಗೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಂಗೆ ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಏನೇ ಆಗಲಿ ನಾವು ಡಿಸ್ಟಿಕಲ್ಲಿ, ಅಂದರೆ ದುರ್ಗದಲ್ಲಿ ನಮ್ಮದು ಡಿಸ್ಟಿಕ್ ಯಾವುದಿರುತ್ತೋ ಆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆದರೆ, ಹಿಂಗೆ ಮಕ್ಕಳದ್ದು ಏನಾದರೂ ಬರ್ತ್ ಸರ್ಟಿಫಿಕೇಟಲ್ಲಿ ಪ್ರಾಬ್ಲಮ್ ಆದರೆ ನಾವು ಅಲ್ಲೇ ಹೋಗಬೇಕಾಗುತ್ತೆ.
ನಗರಸಭೆಗೆ ಹೋಗಿ ರೆಡಿ ಮಾಡಿಸ್ಕೊಬರ್ಬೇಕಾಗುತ್ತೆ. ತಾಲೂಕಲ್ಲಾದರೆ ತಾಲೂಕಲ್ಲಿ ನಗರಸಭೆ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಕೂಡ ನಾವು ರೆಡಿ ಮಾಡಿಸ್ಬೇಕು. ಅದಕ್ಕೆ ನಂದು ಡಿಸ್ಟಿಕಲ್ಲಾಗಿತ್ತಲ್ವ, ಇನ್ನು ಇಲ್ಲಿಗೆ ಬರಬೇಕಾಯಿತು. ಅಲ್ಲಿಗೆ ಹೋಗ್ಬಿಟ್ಟು ಇನ್ನು ಫೈನಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ಇನ್ನು ಬಂದೆ. ಇನ್ನು ಬಂದುಬಿಟ್ಟು ಸುಮ್ಮನೆ ಉಳ್ಕೊಂಬಿಟ್ಟೆ, ಏನು ಕೂಡ ಕೆಲಸ ಮಾಡಲಿಲ್ಲ. ಎಲ್ಲ ಚಿಕ್ಕಮ್ಮಂದು ಎಲ್ಲ ಕೆಲಸ ಕೂಡ. ಇನ್ನು ಸಂಜೆ ಕೂಡ ಆಗಿತ್ತು. ಹೂವು ನೋಡ್ಬೋದು, ಇವತ್ತು ಸೋಮವಾರ ಅಲ್ವಾ, ಒಂದು ಹೂವು ಕೂಡ ಇರಲಿಲ್ಲ, ಎಲ್ಲ ಕೂಡ ಕಿತ್ಕೊಂಡು ಹೋಗಿದ್ರು. ಇನ್ನು ಸ್ವಲ್ಪ ಮೊಗ್ಗು ಮಾತ್ರ ಇದ್ದು ಅಷ್ಟೇ, ಅವು ನಾಳೆ ಬೆಳಗ್ಗೆ ಅರಳ್ತವೆ ಅಂತ ಹೇಳಿ. ಇನ್ನು ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮು. ಇನ್ನು ನಮ್ಮ ಅತ್ತಿಗೆ ಬಟ್ಟೆ ಸ್ಯಾರಿ ಎಲ್ಲ ಕೂಡ ಒಗ್ದಾಕಿದ್ಲು. ಇನ್ನು ನಾಳೆ ಬಂದುಬಿಟ್ಟು ನಮ್ಮ ಮನೇಲಿ ಪೂಜೆ ಇದೆ. ಇನ್ನು ಜೋಗೂಟ ಅಂತ ಮಾಡ್ತಾರೆ. ಉಚ್ಚಂಗಿ ಗುಡ್ಡಕ್ಕೆ ಹೋಗಿ ಬಂದಮೇಲೆ ಒಂದು ವಾರನ ನಾವು ಮಾಡಬೇಕಾಗುತ್ತೆ ಮನೆಯಲ್ಲಿ ಪೂಜೆ. ಚಿಕ್ಕಮ್ಮರು ಯಾವಾಗಲೂ ಮಾಡ್ತಾ ಇರ್ತಾರೆ. ಅದಕ್ಕೆ ಬೆಳಗ್ಗೆ ಬೇಗ ಬೇಕಾಗಿರೋ ಐಟಮ್ ಎಲ್ಲ ಇವಾಗಲೇ ತಂದಿದ್ದಾರೆ. ಇನ್ನು ನಾವು ಬಂದುಬಿಟ್ಟು ನಾಳೆ ಕೇಸರಿ ಬಾತು ಮತ್ತು ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡೋಣ ಅಂತ ಹೇಳಿ ಮಾತಾಡಿದ್ವಿ. ಅದಕ್ಕೆ ಅದು ಏನೇನು ಐಟಮ್ ಬೇಕೋ ಎಲ್ಲ ಕೂಡ ತಂದಿದ್ರು. ಇನ್ನು ಕೇಸರಿ ಬಾತಿ ರವೆ, ಸಕ್ಕರೆ, ಡಾಲ್ಡಾ ಮತ್ತು ಅದು ಕಲರ್ ಬರುತ್ತಲ್ಲ, ಕಲರು, ದ್ರಾಕ್ಷಿ, ಗೋಡಂಬಿ ಮತ್ತು ಸ್ವಲ್ಪ ಹೆಸ್ರು ಬೇಳೆ, ಅವೆಲ್ಲ ಕೂಡ ಸ್ವಲ್ಪ ಬೇಳೆ ಎಲ್ಲ ಕೂಡ ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಬಂದಿದ್ರು. ಇದು ಕೂಡ ತುಂಬ ಖರ್ಚು ಬರುತ್ತೆ. ಸಿಂಪಲಾಗಿ ಮಾಡಿದ್ರು ಕೂಡ ಏನಿಲ್ಲ ಅಂದರೆ 1-2 ಸಾವಿರ ರೂಪಾಯಿ ಹತ್ತತ್ರ ಬರುತ್ತೆ. ಇನ್ನು ಹೂವು, ಹಣ್ಣು ಅದು ಎಲ್ಲ ಕೂಡ ಇಡಬೇಕಾಗುತ್ತೆ. ಅದೆಲ್ಲಕ್ಕೂ ಕೂಡ ಇದಾಗುತ್ತೆ. ಇದು ಇಷ್ಟಿದೆ, ಇದಕ್ಕೇ ಒಂದು ಆಗಲೇ 800 ರೂಪಾಯಿ 900 ರೂಪಾಯಿ ಆಯ್ತಂತೆ. ಅದನ್ನೇ ಹೇಳ್ತಾಯಿತ್ತು ಚಿಕ್ಕಮ್ಮ, ಎಷ್ಟು ರೇಟ್ ಆಗಿಬಿಟ್ಟಿದೆ ಅಮ್ಮ, 1000 ರೂಪಾಯಿ ತೊಗೊಂಡೋದ್ರೆ ಇಷ್ಟು ಕೂಡ ವಾಪಸ್ ಬರಲಿಲ್ಲ ಚೇಂಜು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ನು ವರ್ಷಕ್ಕೊಂದು ಸರಿ ಮಾಡ್ತೀವಿ ಅಂದಮೇಲೆ ಮಾಡಲೇಬೇಕು. ಮತ್ತು ಒಂದು ಸ್ವಲ್ಪ ಜನಕ್ಕೆ ಊಟಕ್ಕೆ ಕೂಡ ಇಡಬೇಕಾಗುತ್ತೆ. ಅದಕ್ಕಾಗಿ ಇನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ತೊಗೊಬಂದು ಇನ್ನು ಎಲ್ಲ ಇವಾಗ ಇದು ಮಾಡ್ತಾಯಿದ್ದೀವಿ. ಎಲ್ಲ ಜೋಡಿಸಿಡ್ತಾ ಇದ್ದಾರೆ ಇವಾಗಲೇ ಕೂಡ. ಮತ್ತು ನಾಳೆಗೆ ಮತ್ತು ಬೆಳಗ್ಗೆ ಎಲ್ಲ ಕೂಡ ಪರದಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗಲೇ ಜೋಡಿಸ್ಕೊತಾ ಇದ್ದೀವಿ ನೀಟಾಗಿ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಸ್ವಲ್ಪ ದಿನ ಹೀಗೇ ನಾನು ವ್ಲಾಗ್ ಸರಿಯಾಗಿ ಬರಲ್ಲ, ಏನು ಅಂದ್ಕೋಬೇಡಿ. ಇಲ್ಲಂತೂ ನನಗೆ ಸರಿಯಾಗಿ ವ್ಲಾಗ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ನೋಡೋಣ, ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ.